ಜೂನ್ ತಿಂಗಳ ವಾಗ್ದಾನ. ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ದೇವರು ಒಂದು ವಾಗ್ದಾನವನ್ನು ಕೊಟ್ಟಾಗ ಅದು ನಂಬಿಕೆ, ಧೈರ್ಯ ಮತ್ತು ಉಲ್ಲಾಸದಿಂದ ಸ್ವೀಕರಿಸಲ್ಪಡಬೇಕು. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸಿಲ್ಲ ಎಂದು ಕೆಲವು ಸಲ ಜನರು ಹೇಳುವುದುಂಟು. ಆದರೆ ಅದು ನಿಜವಲ್ಲ. ನಮ್ಮ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾನೆ. ಆತನು ಎಂದಿಗೂ ತಾನು ಕೊಟ್ಟ ಮಾತಿಗೆ ತಪ್ಪಿದವನಲ್ಲ. ನಾವು ಆತನಲ್ಲಿ ಭರವಸವಿಡುವುದಕ್ಕೆ ಮತ್ತು ಆತನು ಈಗಾಗಲೇ ಕೊಟ್ಟಿರುವುದನ್ನು ಪಡೆದುಕೊಳ್ಳುವುದಕ್ಕೆ ಹಿಂಜರಿದವರಾಗಿರುವುದರಿಂದ ಅನೇಕ ಸಲ ನಾವು ದೇವರ ವಾಗ್ದಾನಗಳನ್ನು ಸ್ವೀಕರಿಸುವುದಕ್ಕೆ ತಡ ಮಾಡುತ್ತೇವೆ. ಕರ್ತನು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದಾಗ ಅದು ಅವರಿಗೆ ಸೇರಿದ್ದೆಂದು ಆಗಲೇ ತಿಳಿಸಿದ್ದನು. ಅರಣ್ಯಕಾಂಡ 13ನೇ ಅಧ್ಯಾಯ 1 ಮತ್ತು 2ರಲ್ಲಿ ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳುಹಿಸಬೇಕೆಂದು ಆಜ್ಞಾಪಿಸಿದನು. ಆ ದೇಶವನ್ನು ವಶಪಡಿಸಿಕೊಳ್ಳುವರೋ ಅಥವಾ ಇಲ್ಲವೋ ಎಂಬುದನ್ನು ತೀರ್ಮಾನಿಸುವುದಕ್ಕಲ್ಲ, ಆದರೆ ಅದರ ಗೂಢಾಚಾರಿಕೆ ಮಾಡುವುದಕ್ಕೆ ಅವರು ಕಳುಹಿಸಲ್ಪಟ್ಟಿದ್ದರು. ಆದರೆ ಆ ಗೂಢಾಚಾರರು ಹಿಂದಿರುಗಿ ಬಂದು ತಿಳಿಸಿದ ವಿಷಯಕ್ಕೆ ಜನರು ರಾತ್ರಿಯೆಲ್ಲ ಅಳುತ್ತಿದ್ದರು. ಸಮಸ್ಯೆ ಆ ದೇಶದ್ದಾಗಿರಲಿಲ್ಲ, ಇಲ್ಲಿ ಸಮಸ್ಯೆ ಆ ವರದಿಯದ್ದಾಗಿರಲಿಲ್ಲ, ಆದರೆ ಅದನ್ನು ಹೇಳಿದವರದಾಗಿತ್ತು. ಆ ಹೊತ್ತು ಗೂಢಾಚಾರರು ದೇವರ ಹೊರತಾಗಿ ಪ್ರತಿಯೊಂದನ್ನು ವಿವರಿಸಿದರು. ಅವರ ಹೇಳಿಕೆಯು ಶತ್ರುವಿನ ಶಕ್ತಿಯ ಮೇಲೆ, ಅವರ ಬಲಹೀನತೆ ಹಾಗೂ ಅವರ ಮುಂದಿದ್ದ ಅಡೆತಡೆಗಳ ಮೇಲೆಯೇ ಕೇಂದ್ರೀಕೃತವಾಗಿತ್ತು. ಅವರು ದೇವರ ಶಕ್ತಿ, ದೇವರ ವಾಗ್ದಾನ ಮತ್ತು ದೇವರ ಪ್ರಸನ್ನತೆಯ ಕುರಿತಾಗಿ ಮಾತಾಡುವುದರಲ್ಲಿ ಸೋತಿದ್ದರು. ಜಯವನ್ನು ನೋಡುವುದರ ಬದಲಾಗಿ ಅವರು ಸೋಲನ್ನು ಊಹಿಸಿಕೊಂಡಿದ್ದರು. ಆ ದೇಶವನ್ನು ಕೊಡುವುದರಲ್ಲಿ ದೇವರು ಸೋತಿರಲಿಲ್ಲ, ಆದರೆ ದೇವರು ಈಗಾಗಲೇ ಮಾಡಿದ ವಾಗ್ದಾನ ಸ್ವೀಕರಿಸುವುದನ್ನು ಜನರು ತಿರಸ್ಕರಿಸಿದ್ದರು. ಅಪನಂಬಿಕೆಯ ಕಾರಣದಿಂದ ಎಲ್ಲಿಯವರೆಗೆ ಈ ಜನರು ನನ್ನನ್ನು ತಿರಸ್ಕರಿಸುತ್ತಾರೋ, ಮಧ್ಯದಲ್ಲಿ ನಾನು ನಡೆಸಿದ ಸೂಚಕ ಕಾರ್ಯಗಳನ್ನೆಲ್ಲ ನೋಡಿದರೂ ಎಲ್ಲಿಯವರೆಗೆ ಅವರು ನನ್ನನ್ನು ನಂಬದೇ ಇರುತ್ತಾರೆ ಎಂದು ಕರ್ತನು ಹೇಳಿದನು. ಅರಣ್ಯಕಾಂಡ 14ನೇ ಅಧ್ಯಾಯ 11ನೇ ವಚನ. ದೇವರ ವಾಗ್ದಾನವನ್ನು ತಿರಸ್ಕರಿಸುವುದೆಂದರೆ ದೇವರನ್ನೇ ತಿರಸ್ಕರಿಸಿದ ಹಾಗೆ. ಅಪನಂಬಿಕೆ, ಅವಿಧೇಯತೆ ಎರಡೂ ಜೊತೆಯಾಗೆ ಹೋಗುತ್ತವೆ. ನಾವು ದೇವರ ಪ್ರಥಮ ಬೋಧನೆಯನ್ನು ತಿರಸ್ಕರಿಸಿ ದೊಡ್ಡ ಆಶೀರ್ವಾದಗಳನ್ನು ಆತನಿಂದ ಕೇಳಿಕೊಳ್ಳಲು ಸಾಧ್ಯವಿಲ್ಲ. 12 ಗೂಢಾಚಾರರಲ್ಲಿ 10 ಗೂಢಾಚಾರರು ಜನರನ್ನು ನಿರುತ್ಸಾಹಗೊಳಿಸಿದರು. ಅವರು ಜನರಲ್ಲಿ ಭಯವನ್ನು ಹುಟ್ಟಿಸಿದರು. ಅದು ಬಹು ಶೀಘ್ರವಾಗಿ ಹರಡಿಕೊಂಡಿತು. ಹೆಚ್ಚಿನವರು ಭಯವನ್ನು ಒಪ್ಪಿಕೊಂಡಾಗ ಇಡೀ ದೇಶದವರೇ ಮುಂದೆ ಹೋಗುವುದಕ್ಕೆ ಸಮ್ಮತಿಸಲಿಲ್ಲ. ದೇವರ ವಾಗ್ದಾನಗಳನ್ನು ಸ್ವೀಕರಿಸಲು ಜನರು ಸೋಲುವುದಕ್ಕೆ ಇರುವ 2 ಕಾರಣಗಳೇನೆಂದರೆ, ಒಂದು ಭಯ ಮತ್ತು ಇನ್ನೊಂದು ಜನರ ಅಭಿಪ್ರಾಯಗಳು. ದೇವರ ವಾಗ್ದಾನಗಳು ವಿಧೇಯತೆಗೆ ಸಂಪರ್ಕಗೊಂಡಿವೆ. ವಿಧೇಯತೆಯು ನೇರವಾಗಿ ತಿಳಿಸಲ್ಪಡದಿದ್ದರೂ ಸಹ ಅದು ಅಗತ್ಯವಾದುದಾಗಿದೆ. ಭರವಸೆಗೆ ವಿಧೇಯತೆ ಮತ್ತು ಪಡೆದುಕೊಳ್ಳುವುದಕ್ಕೆ ವಿಧೇಯತೆ ಅಗತ್ಯ. ಇಸ್ರಾಯೇಲ್ಯರ ಪ್ರತಿಕ್ರಿಯೆಯನ್ನು ಗಮನಿಸಿರಿ. ಅವರು ವಾಗ್ದಾನದೊಳಗೆ ಮುಂದಕ್ಕೆ ಹೋಗುವುದರ ಬದಲಿಗೆ ಐಗುಪ್ತಕ್ಕೆ ಹಿಂದಿರುಗುವುದಕ್ಕೆ ಬಯಸಿದರು. ಅವರು ನಂಬಿಕೆಯ ಮೇಲೆ ಬಂಧನವನ್ನು ಆರಿಸಿಕೊಂಡರು. ಅವರು ಭರವಸೆಯ ಹೊರತಾಗಿ ಭದ್ರತೆಯನ್ನು, ವಿಧೇಯತೆಯ ಹೊರತಾಗಿ ಸುಖವನ್ನು, ದೇವರ ವಿಧಿಯ ಹೊರತಾಗಿ ನಿಕಟವಾದ ಸಂಬಂಧಗಳನ್ನು ಬಯಸಿದರು. ನನ್ನ ಸ್ನೇಹಿತನೇ, ಅಪನಂಬಿಕೆಯ ಕಾರಣದಿಂದ ಅಭಿವೃದ್ಧಿಯಾಗುವುದರಲ್ಲಿ ಅನೇಕರು ಸೋತು ಹೋಗುತ್ತಾರೆ. ಕೆಲವು ಸಲ ನಾವು ದೇವರ ಮಾತನ್ನು ನಂಬುವುದರ ಬದಲಿಗೆ ಮನುಷ್ಯರ ಒಪ್ಪಿಗೆಯನ್ನು ಹುಡುಕುವುದು ಮತ್ತು ದೇವರ ವಾಗ್ದಾನಗಳನ್ನು ಅತಿಯಾಗಿ ವಿಶ್ಲೇಷಿಸಿ ದೇವರಿಂದ ಸಿಗುವ ಉತ್ತಮವಾದದ್ದನ್ನು ಕಳೆದುಕೊಳ್ಳುತ್ತೇವೆ. ಕರ್ತನನ್ನು ಆತುಕೊಳ್ಳೋಣ. ಆತನೇ ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ. ತಾನು ನೆರವೇರಿಸದಿರುವ ವಾಗ್ದಾನವನ್ನು ಆತನು ಎಂದಿಗೂ ಮಾಡುವುದಿಲ್ಲ. ಆತನು ಶಕ್ತನು ಮತ್ತು ಹೆಚ್ಚು ಶಕ್ತನಾಗಿದ್ದಾನೆ. ಆತನನ್ನು ನಂಬಿರಿ. ಕರ್ತನು ತನ್ನ ಮಾತಿಗೆ ತಪ್ಪದವನಾಗಿದ್ದಾನೆ. ಆಶೀರ್ವಾದಕರವಾದ ತಿಂಗಳನ್ನು ಹೊಂದಿಕೊಳ್ಳಿರಿ.